ಪತಿಯಿಂದಲೇ ಹತ್ಯೆಗೀಡಾದಂತಹ ವೈದ್ಯೆ ಕೃತಿಕಾ ಕೊಲೆ ಪ್ರಕರಣದ ತನಿಖೆಯನ್ನ ಪೊಲೀಸರು ಚುರುಕುಗೊಳಿಸಿದ್ದಾರೆ. ಮಹೇಂದ್ರಾಗೆ ಬೇರೊಬ್ಬ ಮಹಿಳೆ ಜೊತೆ ಸಂಬಂಧ ಇದ್ದಂತಹ ಆರೋಪ ಕೇಳಿಬಂದಿದ್ದು, ಆಕೆಗಾಗಿ ಕೃತಿಕಾಳನ್ನ ಕೊಂದಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಇದರ ನಡುವೆ ವೈದ್ಯ ಮಹೇಂದ್ರನ ಮರ್ಮ ಬಗೆದಷ್ಟು ಬಯಲಾಗ್ತಾ ಇದ್ದು, ಈತನ ಕ್ರಿಮಿನಲ್ ಹಿಸ್ಟರಿ ಬೆಳಕಿಗೆ ಬಂದಿದೆ. ಬಗೆದಷ್ಟು ಬಯಲಾಗ್ತಿದೆ ಕೊಲೆಗಾರ ವೈದ್ಯ ಮಹೇಂದ್ರನ ಮರ್ಮ. ಪರಸ್ತ್ರೀ ಜೊತೆ ಆ ಸಂಬಂಧ, ಅವಳಿಗಾಗಿ ಕೃತಿಕಾಳನ್ನ ಕೊಂದನ. 6 ತಿಂಗಳ ಕಾಲ ಪತ್ನಿಯ ಸಾವಿನ ರಹಸ್ಯ ಮುಚ್ಚಿಟ್ಟು ಕಳ್ಳಾಟವಾಡಿದ್ದ ಕೊಲೆಗಾರ ವೈದ್ಯ ಮಹೇಂದ್ರ ರೆಡ್ಡಿಯ ಮರ್ಮ ಬಗೆದಷ್ಟು ಬಯಲಾಗ್ತಾ ಇದ್ದು, ಇನ್ನೊಬ್ಬಳಿಗಾಗಿ ತಾಳಿ ಕಟ್ಟಿದ ಪತ್ನಿಯನ್ನೇ ಕೊಂದನ ಎಂಬ ಆರೋಪ ಕೇಳಿಬಂದಿದೆ. ಹೌದು, ಆರೋಪಿ ಮಹೇಂದ್ರಾಗೆ ಮದುವೆ ಆಗಿದ್ರೂ ಮತ್ತೋರ್ವ ಮಹಿಳೆ ಜೊತೆ ಸಂಬಂಧ ಇತ್ತು ಅನ್ನೋ ಆರೋಪ ಕೇಳಿ ಬಂದಿದೆ. 2 ಮೊಬೈಲ್ಗಳನ್ನ ಇಟ್ಕೊಂಡಿದ್ದ ಮಹೇಂದ್ರ ಇನ್ನೊಂದು ಮೊಬೈಲ್ನಲ್ಲಿ ಆ ಮಹಿಳೆ ಜೊತೆ ಮಾತನಾಡೋದಕ್ಕೆ ಅಂತಾನೆ ಬಳಸ್ತಾ ಇದ್ದಂತೆ. ಅನೈತಿಕ ಸಂಬಂಧದ ಹಿನ್ನೆಲೆಯೇ ಕೃತಿಕಾಳನ್ನ ಕೊಲೆ ಮಾಡಿರುವ ಶಂಕೆ ಇದ್ದು, ಆ ಮಹಿಳೆ ಮತ್ತು ಮಹೇಂದ್ರ ಇಬ್ಬರೂ ಸೇರಿ ಕೊಲೆ ಸ್ಕೆಚ್ ಹಾಕಿದ್ರಾ ಎಂಬ ಸಂಶಯ ಮೂಡಿದೆ. ಈ ಹಿನ್ನೆಲೆ ಮಹೇಂದ್ರನ 2 ಮೊಬೈಲ್ಗಳನ್ನ ವಶಕ್ಕೆ ಪಡೆದಿರುವ ಪೊಲೀಸರು ಡಿಲೀಟ್ ಆಗಿರುವ ಎಲ್ಲಾ ಮಾಹಿತಿ ಕಲೆ ಹಾಕಲು ಎಫ್ಎಸ್ಎಲ್ಗೆ ರವಾನೆ ಮಾಡಲು ಮುಂದಾಗಿದ್ದಾರೆ. ಹೆಸರಿಗೆ ಮಾತ್ರ ಈತ ಡಾಕ್ಟರ್, ಮಾಡಿದ್ದೆಲ್ಲ ಅನಾಚಾರ. ಡಾಕ್ಟರ್ ಮಹೇಂದ್ರ ರೆಡ್ಡಿ ಕುಟುಂಬಕ್ಕೆ ಇದೆ ಕ್ರಿಮಿನಲ್ ಹಿಸ್ಟರಿ. ಇನ್ನು ಕೊಲೆ ಆರೋಪಿ ಡಾಕ್ಟರ್ ಮಹೇಂದ್ರ ರೆಡ್ಡಿಯ ಬಗ್ಗೆ ಬಗೆದಷ್ಟು ಬಯಲಾಗ್ತಾ ಇದೆ. ಈತ ವೈದ್ಯನ ರೂಪದಲ್ಲಿರುವ ಗೋಮುಖ ವ್ಯಾಘ್ರ ಅನ್ನೋದು ಬೆಳಕಿಗೆ ಬಂದಿದೆ. ಹೆಸರಿಗೆ ಮಾತ್ರ ಡಾಕ್ಟರ್ ಆಗಿದ್ದ ಈತನ ಬ್ಯಾಕ್ಗ್ರೌಂಡ್ ಭಯಾನಕವಾಗಿದೆ. ಮಹೇಂದ್ರ ರೆಡ್ಡಿ ಹಾಗೂ ಆತನ ಕುಟುಂಬಕ್ಕೆ ಕ್ರಿಮಿನಲ್ ಹಿಸ್ಟರಿ ಇರೋದು ಇದೀಗ ಬಯಲಾಗಿದೆ. ಮಹೇಂದ್ರ ಸಹೋದರ ನಾಗೇಂದ್ರ ದೇಗುಲದಲ್ಲಿ ಮದುವೆ ಆಗಿದ್ದ. ಆದರೆ ಇದಕ್ಕೂ ಮೊದಲೇ ಯುವತಿಯನ್ನ ನಂಬಿಸಿ ದೈಹಿಕ ಸಂಪರ್ಕ ಬೆಳೆಸಿದ್ದ. ಬಳಿಕ ನಿನ್ನ ಜೊತೆಗೆ ಬದುಕೋದಿಲ್ಲ ಎಂದು ಬಿಟ್ಟು ಹೋಗಿದ್ದ. ಈ ಸಂಬಂಧ ಮಹೇಂದ್ರ ಸಹೋದರ ನಾಗೇಂದ್ರ ವಿರುದ್ಧ ಮೋಸ ಹೋಗಿದ್ದ ಯುವತಿ ದೂರು ದಾಖಲಿಸಿದ್ಲು. ಇದಕ್ಕೆಲ್ಲ ಅಣ್ಣ ನಾಗೇಂದ್ರನಿಗೆ ಕುಮ್ಮಕ್ಕು ನೀಡಿದ್ದೇ ಮಹೇಂದ್ರ ಎಂದು ಉಲ್ಲೇಖಿಸಿದ್ಲು. ಹೀಗಾಗಿ ದೂರಿನಲ್ಲಿ ಡಾಕ್ಟರ್ ಮಹೇಂದ್ರ 2ನೇ ಆರೋಪಿಯಾಗಿದ್ದ. ಈ ಕೇಸ್ನಲ್ಲಿ A1 ನಾಗೇಂದ್ರ ರೆಡ್ಡಿ, A2 ಮಹೇಂದ್ರ, A3 ರಾಘವ್ ಆಗಿದ್ರು. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಕೃತಿಕಾ ಕೊಲೆಯಾದ ದಿನವೇ ಈ ಹಳೆ ಕೇಸ್ ಸೆಟಲ್ಮೆಂಟ್ ಆಗಿತ್ತು. ನೊಂದ ಯುವತಿಗೆ 20 ಲಕ್ಷ ನೀಡಿ ಸೆಟಲ್ಮೆಂಟ್ ಮಾಡಿಕೊಂಡಿದ್ರು ಅನ್ನೋದು ಬೆಳಕಿಗೆ ಬಂದಿದೆ. ಕೃತಿಕಾಳ ಹತ್ಯೆಗೆ ಪ್ರೋಪೋಫಾಲ್ ಅನಸ್ತೇಶಿಯಾ ಬಳಕೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲೇ ಡ್ರಗ್ ಖರೀದಿಸಿರೋ ಶಂಕೆ. ತವರಿನ ಮನೆಯಲ್ಲಿದ್ದ ಕೃತಿಕಾಗೆ ಪಾಪಿ ಮಹೇಂದ್ರ ಅರವಳಿಕೆಯ ಓವರ್ ಡೋಸ್ ನೀಡಿದ್ದ. ಈ ಬಗ್ಗೆಯೂ ತನಿಖೆಯನ್ನ ಚುರುಕುಗೊಳಿಸಿರುವ ಪೊಲೀಸರಿಗೆ ಮತ್ತಷ್ಟು ಸ್ಫೋಟಕ ಮಾಹಿತಿಗಳು ಲಭ್ಯವಾಗಿದೆ. ಕೃತಿಕಾಳ ಹತ್ಯೆಗೆ ಮಹೇಂದ್ರ ಪ್ರೋಪೋಫಾಲ್ ಎಂಬ ಅನಸ್ತೇಶಿಯಾ ಬಳಸಿರೋದು ಎಫ್ಎಸ್ಎಲ್ ವರದಿಯಲ್ಲಿ ಗೊತ್ತಾಗಿದೆ. ಈ ಅನಸ್ತೇಶಿಯಾವನ್ನ ಈತ ತಾನು ಕೆಲಸ ಮಾಡ್ತಿದ್ದ ವಿಕ್ಟೋರಿಯಾ ಆಸ್ಪತ್ರೆಯಲ್ಲೇ ಖರೀದಿಸಿರುವ ಅನುಮಾನ ಇದೆ. ಜೊತೆಗೆ ಈತನ ಸಹೋದರ ಕೂಡ ಮಡಿವಾಳದಲ್ಲಿ ಮೆಡಿಕಲ್ ಸ್ಟೋರ್ ಇಟ್ಟಿದ್ದು, ಈ 2 ಜಾಗದಲ್ಲಿ ಅನಸ್ತೇಶಿಯಾ ಡ್ರಗ್ ಖರೀದಿ ಮಾಡಿರೋ ಅನುಮಾನ ಪೊಲೀಸರಿಗೆ ಇದ್ದು ವಿಚಾರಣೆ ಚುರುಕುಗೊಳಿಸಿದ್ದಾರೆ. ನೋಡಿದಾಗ ಅವನು IV ಅಂದರೆ ನಾರ್ಮಲಿ ಫ್ಲೂಯಿಡ್ಸ್ ಹಾಕ್ತೀವಲ್ಲ, ಗ್ಲೂಕೋಸ್ ಅಂತ ಹೇಳ್ತೀವಲ್ಲ, ಅದನ್ನು ಅವನು ನಾಟ್ ಫಾರ್ ಸೇಲ್ ಮೆಡಿಸಿನ್ಸೇ ಹಾಕ್ತಿದ್ದು. ಇವಾಗ ಪ್ಯಾಂಟಪ್ರೊಜಲ್ ಅಂದರೆ ದಟ್ ಈಸ್ ಅ ಡ್ರಗ್, ಇದು ಗ್ಯಾಸ್ಟ್ರೈಟಿಸ್ ಯೂಸ್ ಮಾಡ್ತಾರೆ, ಅದನ್ನು ನಾಟ್ ಫಾರ್ ಸೇಲ್. IV ಡ್ರಗ್ಸ್ ಅಂದರೆ ಗ್ಲೂಕೋಸ್ ಆ ಥರ, ಅದನ್ನು ನಾಟ್ ಫಾರ್ ಸೇಲ್ ಮೆಡಿಸಿನ್ಸೇ ಇದ್ದಿದ್ದು ಜಾಸ್ತಿ. ಅಂದರೆ ಅವನು ಎಲ್ಲಿಂದ ತೊಗೊಂಬಂದಿರ್ತಾನೆ? ಗೌರ್ಮೆಂಟ್ ಹಾಸ್ಪಿಟ್ಲಿಂದನೇ ತೊಗೊಂಬಂದಿರಬೇಕು ನಾಟ್ ಫಾರ್ ಸೇಲ್ ಮೆಡಿಸಿನ್ಸ್. ಇಷ್ಟೆಲ್ಲ ತನ್ನ ಮೆಡಿಕಲ್ ಕ್ರಿಮಿನಲ್ ಬುದ್ಧಿಯನ್ನ ಉಪಯೋಗಿಸಿ ತಾಳಿ ಕಟ್ಟಿದ್ದ ಪತ್ನಿಯನ್ನೇ ಕೊಂದ ಪಾಪಿ ಮಹೇಂದ್ರ ಪೊಲೀಸರ ಕೈಗೆ ತಗಲಾಕೊಂಡಿದ್ದೇ ರೋಚಕ. ಕೃತಿಕಾಳ ಹತ್ಯೆ ಬಳಿಕ ಏನೂ ಗೊತ್ತಿಲ್ಲದಂತೆ ಪತ್ನಿಯ ಮೃತದೇಹದ ಬಳಿ ಮಹೇಂದ್ರ ಡ್ರಾಮಾ ಮಾಡಿದ್ದ. ಅಷ್ಟೇ ಅಲ್ಲ, ಪತ್ನಿಯ ಪೋಸ್ಟ್ ಮಾರ್ಟಮ್ ಅನ್ನ ನನ್ನಿಂದ ನೋಡಲು ಆಗಲ್ಲ ಅಂತ ನಾಟಕವಾಡಿದ್ದ. ಇನ್ನು ಕೃತಿಕಾ ಕುಟುಂಬಸ್ಥರಿಗೂ ಅಳಿಯನ ಮೇಲೆ ಅನುಮಾನ ಇರಲಿಲ್ಲ. ಆದ್ರೆ ಸಂಬಂಧಿಕರ ಒತ್ತಾಯದ ಮೇರೆಗೆ ಅನುಮಾನಾಸ್ಪದ ಸಾವು ದೂರು ಕೊಟ್ಟಿದ್ದು, ಇನ್ನು ದೂರ್ನಲ್ಲೂ ಅಳಿಯ ಸೇರಿದಂತೆ ಯಾರ ಮೇಲೂ ಆರೋಪ ಮಾಡಿರಲಿಲ್ಲ. ಆದ್ರೆ ಮರಣೋತ್ತರ ಪರೀಕ್ಷೆಯಲ್ಲಿ ಅನಸ್ತೇಶಿಯಾ ಔಷಧದಿಂದ ಕೃತಿಕಾ ಸಾವನ್ನಪ್ಪಿರೋದು ಪತ್ತೆಯಾಗಿತ್ತು.
ಹೀಗಾಗಿ ಮರಣೋತ್ತರ ವರದಿ ಬಳಿಕ ಕೃತಿಕಾ ಪೋಷಕರು ಪೊಲೀಸರನ್ನ ಸಂಪರ್ಕ ಮಾಡಿ ಕೃತಿಕಾ ಸಾವಿನ ಹಿಂದಿನ ದಿನ ಪತಿ ಮಹೇಂದ್ರ ಇಂಜೆಕ್ಷನ್ ನೀಡಿದ್ದ ಎಂದು ಪೊಲೀಸರಿಗೆ ತಿಳಿಸಿದ್ರು. ಕೂಡಲೇ ಪೊಲೀಸರು ಉಡುಪಿಯಲ್ಲಿದ್ದ ವೈದ್ಯ ಮಹೇಂದ್ರನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಕೊಲೆ ವಿಷಯ ಬಯಲಾಗಿದೆ. ಇಂಜೆಕ್ಷನ್ ಪ್ರೊಪಫಾಲ್ ಇಂದ ಆಗಿರುವಂಥದ್ದು ಡೆತ್ತು ಅನ್ನೋದು ಇದೆ ಅದರಲ್ಲಿ. ಸೊ ಈ ಪರ್ಟಿಕ್ಯುಲರ್ ಇಂಜೆಕ್ಷನ್ ಒಂದು ಡಾಕ್ಟರ್ ಆಗಿ ಇಟ್ ಈಸ್ ಒಂದು ಅನೆಸ್ಥೆಟಿಕ್ ಡ್ರಗ್ ಇದು, ಆಯಿತಾ. ಇದು ನಾವು ಬೈ ಎನಿ ಚಾನ್ಸು ನಮಗೆ ಅಷ್ಟು ಈಸಿ ಆಕ್ಸೆಸ್ ಇರೋದಿಲ್ಲ ಇದಕ್ಕೆ. ಒಂದು ಮನುಷ್ಯ ನಾರ್ಮಲ್ ಆಗಿ ಫೀಡ್ ಮಾಡಬೇಕಾದ್ರೆ IV ಹಾಕುವಂಥ ಪರಿಸ್ಥಿತಿ ಬರೋದಿಲ್ಲ. ಏನಕ್ಕೆ ಫಸ್ಟ್ ಆಫ್ ಆಲ್ IV ಅವನು ಹಾಕದ ಅನ್ನೋದು ಪ್ರಶ್ನೆ. ನೆಕ್ಸ್ಟು ಈ ಪರ್ಟಿಕ್ಯುಲರ್ ಡ್ರಗ್ ಪ್ರೊಪಫಾಲ್ನ ಏನಕ್ಕೆ ಮನೆಯಲ್ಲಿ ಕೊಟ್ಟ ಅನ್ನೋದು ನೆಕ್ಸ್ಟ್ ಪ್ರಶ್ನೆ ನಂದು. ಇಂಟ್ರಾವೆನಸ್ ಥೆರಪಿ ಅಂದ್ರೆ ರಕ್ತನಾಳಗಳಿಗೆ ನೇರವಾಗಿ ಇಂಜೆಕ್ಷನ್ ನೀಡೋದು. ಈ IV ಮೂಲಕ ಕೃತಿಕಾ ಕಾಲಿಗೆ 2025 ಏಪ್ರಿಲ್ 21, 22, 23 3 ದಿನಗಳ ಕಾಲ ಅರವಳಿಕೆ ನೀಡಿದ್ದಂತೆ. ಈ ಬಗ್ಗೆಯೂ ಕೃತಿಕಾ ಕುಟುಂಬಸ್ಥರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಒಟ್ಟಾರೆ ಕೊಲೆಗಾರ ವೈದ್ಯ ಮಹೇಂದ್ರನ ಮರ್ಮ ಬಗೆದಷ್ಟು ಬಯಲಾಗ್ತಾ ಇದೆ. ಸದ್ಯ ಪೊಲೀಸರು ಹೆಚ್ಚಿನ ವಿಚಾರಣೆಗಾಗಿ 7 ದಿನಗಳ ಕಾಲ ಆರೋಪಿಯನ್ನ ವಶಕ್ಕೆ ಪಡೆಯಲಾಗಿದ್ದು, ಮೆಡಿಕಲ್ ಕ್ರಿಮಿನಲ್ ಪ್ಲಾನ್ ರಹಸ್ಯ ಪತ್ತೆಗೆ ಪೊಲೀಸರು ಮುಂದಾಗಿದ್ದಾರೆ. ಶಿವಕುಮಾರ್ ಜೊತೆ ಸಂದೇಶ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.